ಮಹಾಲಿಂಗ ನಾಯ್ಕ್ ಪದ್ಮಶ್ರೀ ಪದಕ ವಿಜೇತರು. ಇವರನ್ನ ಆಧುನಿಕ ಭಗೀರಥ ಅಂತಾನೆ ಕರೀತಾರೆ. ಆದ್ರೆ ಇದೀಗ ಪಾಪ ಇವರು ತಮ್ಮ ಪತ್ನಿಯನ್ನ ಉಳಿಸಿಕೊಳ್ಳೋದಕ್ಕೆ ಆಗದೆ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಇವರ ಬೆನ್ನಿಗೆ ನಿಂತಿದ್ದು ಇಡೀ ದಿನ ವರದಿ ಪ್ರಸಾರ ಮಾಡ್ತಾ ಇದೆ. ಬನ್ನಿ ನಾವು ನೀವು ಸೇರಿ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ, ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಪದ್ಮಶ್ರೀ ಮಹಾಲಿಂಗ ನಾಯ್ಕಗೆ ಆರ್ಥಿಕ ಸಂಕಷ್ಟ. ಪತ್ನಿ ಉಳಿಸಿಕೊಳ್ಳಲು ಪತಿಯ ನಿತ್ಯ ಪರದಾಟ. ಕನ್ನಡಿಗರೇ ಬನ್ನಿ, ಇವರ ಜೊತೆ ಕೈ ಜೋಡಿಸೋಣ. ಎಸ್ ಅಮೈ ಮಹಾಲಿಂಗ ನಾಯ್ಕ್ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಅಡ್ಯನಡ್ಕದ ಕೇಪು ಗ್ರಾಮದವರು. ಇವರು ಏಕಾಂಗಿಯಾಗಿ ಗುಡ್ಡಗಾಡಿನಲ್ಲಿ ಬರೋಬ್ಬರಿ 7 ಸುರಂಗ ಕೊರೆದು ನೀರು ಹರಿಸಿದ ಆಧುನಿಕ ಭಗೀರಥ. ಇವರ ಸಾಹಸಕ್ಕೆ ಕೇಂದ್ರ ಸರ್ಕಾರ ಇವರನ್ನು ಗುರುತಿಸಿ 2022ರಲ್ಲಿ ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲೊಂದಾದ ಪದ್ಮಶ್ರೀ ಅವಾರ್ಡ್ ನೀಡಿ ಗೌರವಿಸಿತ್ತು. ಇದೇ ಪದ್ಮಶ್ರೀ ಪುರಸ್ಕೃತ ಮಹಾಲಿಂಗ ನಾಯ್ಕ ಇದೀಗ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯಾಕಂದ್ರೆ ಪತ್ನಿ ಲಲಿತಾ ಮೆದುಳಿನ ನರದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಕೆಲ ದಿನಗಳ ಹಿಂದೆ ಮಂಗಳೂರಿನ ಫಸ್ಟ್ ನ್ಯೂರೋ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿದೆ. ಆಪರೇಷನ್ಗಾಗಿ 7 ಲಕ್ಷ ರೂಪಾಯಿ ವೆಚ್ಚ ಆಗೋದಾಗಿ ವೈದ್ಯರು ಹೇಳಿದ್ದಾರಂತೆ. ಸದ್ಯ ಗಂಡ ಮಹಾಲಿಂಗ ನಾಯ್ಕ ಹಾಗೂ ಮಕ್ಕಳು ಸೇರಿ 2 ಲಕ್ಷ ರೂಪಾಯಿ ಹೊಂದಿಸಿದ್ದಾರೆ. ಆದ್ರೆ ಇನ್ನೂ 5 ಲಕ್ಷ ರೂಪಾಯಿಗಾಗಿ ಸಹಾಯಕ್ಕಾಗಿ ಮನವಿ ಮಾಡ್ತಿದ್ದಾರೆ. ಈಗ 2.5 ಮೊನ್ನೆ ಕಟ್ಟಿದ್ದು, ಇನ್ನು 2.5 ನಾಳೆ ಕಟ್ಟಲಿಕ್ಕೆ ಹೇಳಿದ್ದಾರೆ. ಏನು ಉತ್ಪತ್ತಿ ಇಲ್ಲ ಮನೆಯಲ್ಲಿ. ಹಾಗೆ ನಮಗೆ ಏನಾದರೂ ನಿಮ್ಮ ಚಂದ ಏನು ಹೆಲ್ಪ್ ಮಾಡ್ತಾರೆ, ಸ್ವಲ್ಪ ಸಾರ್ಥ ಮಾಡಿದ್ದಾರೆ ಒಳ್ಳೆಯದು ಅಂತ ನಾನು ಕೇಳುವುದು. ಅವರಿಗೆ ತಲೆಯಲ್ಲಿ BP ಜಾಸ್ತಿ ಆಗಿ ಅದು ಒಡೆದಂತೆ ನರಂಬು, ಹಾಗೆ ಇಲ್ಲಿಗೆ ತೆಕ್ಕೊಂಡು ಬಂದದ್ದು. ಅದು ಸಡನ್ನಾಗಿ ಹುಷಾರಿತ್ತು, ಹಾಗೆ ಸಡನ್ನಾಗಿ ಹಾಗೆ ಮುಂದೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಕೇಳಿ ಯಾರು ಜೀವ ಉಳಿಸಿದರೆ ಸಾಕು ಹೇಳಿ ಹಾಗೆ ಇಲ್ಲಿಗೆ ತಂದದ್ದು. ಕನ್ನಡಿಗರೇ, ಇಂಥ ಸಾಧಕನಿಗೆ ಸಹಾಯ ಮಾಡದಿದ್ರೆ ಹೇಗೆ? ಬನ್ನಿ ಮಹಾಲಿಂಗ ನಾಯ್ಕರ ಜೊತೆ ಕೈ ಜೋಡಿಸಿ ಅವರ ಜೊತೆ ನಿಲ್ಲೋಣ. ದಿನೇಶ್ ಕಾಶಿಪಟ್ಲ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಹಾಲಿಂಗ ನಾಯ್ಕ್ ಪದ್ಮಶ್ರೀ ಪದಕ ವಿಜೇತರು. ಇವರನ್ನ ಆಧುನಿಕ ಭಗೀರಥ ಅಂತಾನೆ ಕರೀತಾರೆ. ಆದ್ರೆ ಇದೀಗ ಪಾಪ ಇವರು ತಮ್ಮ ಪತ್ನಿಯನ್ನ ಉಳಿಸಿಕೊಳ್ಳೋದಕ್ಕೆ ಆಗದೆ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಇವರ ಬೆನ್ನಿಗೆ ನಿಂತಿದ್ದು ಇಡೀ ದಿನ ವರದಿ ಪ್ರಸಾರ ಮಾಡ್ತಾ ಇದೆ. ಬನ್ನಿ ನಾವು ನೀವು ಸೇರಿ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ, ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಪದ್ಮಶ್ರೀ ಮಹಾಲಿಂಗ ನಾಯ್ಕಗೆ ಆರ್ಥಿಕ ಸಂಕಷ್ಟ. ಪತ್ನಿ ಉಳಿಸಿಕೊಳ್ಳಲು ಪತಿಯ ನಿತ್ಯ ಪರದಾಟ. ಕನ್ನಡಿಗರೇ ಬನ್ನಿ, ಇವರ ಜೊತೆ ಕೈ ಜೋಡಿಸೋಣ. ಎಸ್ ಅಮೈ ಮಹಾಲಿಂಗ ನಾಯ್ಕ್ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಅಡ್ಯನಡ್ಕದ ಕೇಪು ಗ್ರಾಮದವರು. ಇವರು ಏಕಾಂಗಿಯಾಗಿ ಗುಡ್ಡಗಾಡಿನಲ್ಲಿ ಬರೋಬ್ಬರಿ 7 ಸುರಂಗ ಕೊರೆದು ನೀರು ಹರಿಸಿದ ಆಧುನಿಕ ಭಗೀರಥ. ಇವರ ಸಾಹಸಕ್ಕೆ ಕೇಂದ್ರ ಸರ್ಕಾರ ಇವರನ್ನು ಗುರುತಿಸಿ 2022ರಲ್ಲಿ ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲೊಂದಾದ ಪದ್ಮಶ್ರೀ ಅವಾರ್ಡ್ ನೀಡಿ ಗೌರವಿಸಿತ್ತು. ಇದೇ ಪದ್ಮಶ್ರೀ ಪುರಸ್ಕೃತ ಮಹಾಲಿಂಗ ನಾಯ್ಕ ಇದೀಗ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯಾಕಂದ್ರೆ ಪತ್ನಿ ಲಲಿತಾ ಮೆದುಳಿನ ನರದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಕೆಲ ದಿನಗಳ ಹಿಂದೆ ಮಂಗಳೂರಿನ ಫಸ್ಟ್ ನ್ಯೂರೋ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿದೆ. ಆಪರೇಷನ್ಗಾಗಿ 7 ಲಕ್ಷ ರೂಪಾಯಿ ವೆಚ್ಚ ಆಗೋದಾಗಿ ವೈದ್ಯರು ಹೇಳಿದ್ದಾರಂತೆ.
ಸದ್ಯ ಗಂಡ ಮಹಾಲಿಂಗ ನಾಯ್ಕ ಹಾಗೂ ಮಕ್ಕಳು ಸೇರಿ 2 ಲಕ್ಷ ರೂಪಾಯಿ ಹೊಂದಿಸಿದ್ದಾರೆ. ಆದರೆ ಇನ್ನೂ 5 ಲಕ್ಷ ರೂಪಾಯಿಗಾಗಿ ಸಹಾಯಕ್ಕಾಗಿ ಮನವಿ ಮಾಡ್ತಿದ್ದಾರೆ. ಈಗ 2.5 ಮೊನ್ನೆ ಕಟ್ಟಿದ್ದು, ಇನ್ನು 2.5 ನಾಳೆ ಕಟ್ಟಲಿಕ್ಕೆ ಹೇಳಿದ್ದಾರೆ. ಏನು ಉತ್ಪತ್ತಿ ಇಲ್ಲ ಮನೆಯಲ್ಲಿ. ಹಾಗೆ ನಮಗೆ ಏನಾದರೂ ನಿಮ್ಮ ಸಂದ ಏನು ಹೆಲ್ಪ್ ಮಾಡ್ತಾರೆ, ಸ್ವಲ್ಪ ಸಾರ್ಥ ಮಾಡಿದರೆ ಒಳ್ಳೆಯದು ಅಂತ ನಾನು ಕೇಳುವುದು. ಅವರಿಗೆ ತಲೆಯಲ್ಲಿ BP ಜಾಸ್ತಿ ಆಗಿ ಅದು ಒಡೆದಂತೆ ನರಂಬು, ಹಾಗೆ ಇಲ್ಲಿಗೆ ತೆಕ್ಕೊಂಡು ಬಂದದ್ದು. ಅದು ಸಡನ್ನಾಗಿ ಹುಷಾರಿತ್ತು, ಹಾಗೆ ಸಡನ್ನಾಗಿ ಹಾಗೆ ಮುಂದೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಕೇಳಿ ಯಾರು ಜೀವ ಉಳಿಸಿದರೆ ಸಾಕು ಅಲ್ಲಿ ಹಾಗೆ ಇಲ್ಲಿಗೆ ತಂದದ್ದು. ಕನ್ನಡಿಗರೇ, ಇಂಥ ಸಾಧಕನಿಗೆ ಸಹಾಯ ಮಾಡದಿದ್ರೆ ಹೇಗೆ? ಬನ್ನಿ ಮಹಾಲಿಂಗ ನಾಯ್ಕರ ಜೊತೆ ಕೈ ಜೋಡಿಸಿ ಅವರ ಜೊತೆ ನಿಲ್ಲೋಣ. ದಿನೇಶ್ ಕಾಶಿಪಟ್ಲ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಹಾಲಿಂಗ ನಾಯ್ಕ್ ಪದ್ಮಶ್ರೀ ಪದಕ ವಿಜೇತರು. ಇವರನ್ನ ಆಧುನಿಕ ಭಗೀರಥ ಅಂತಾನೆ ಕರೀತಾರೆ. ಆದ್ರೆ ಇದೀಗ ಪಾಪ ಇವರು ತಮ್ಮ ಪತ್ನಿಯನ್ನ ಉಳಿಸಿಕೊಳ್ಳೋದಕ್ಕೆ ಆಗದೆ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಇವರ ಬೆನ್ನಿಗೆ ನಿಂತಿದ್ದು ಇಡೀ ದಿನ ವರದಿ ಪ್ರಸಾರ ಮಾಡ್ತಾ ಇದೆ. ಬನ್ನಿ ನಾವು ನೀವು ಸೇರಿ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ, ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಪದ್ಮಶ್ರೀ ಮಹಾಲಿಂಗ ನಾಯ್ಕಗೆ ಆರ್ಥಿಕ ಸಂಕಷ್ಟ. ಪತ್ನಿ ಉಳಿಸಿಕೊಳ್ಳಲು ಪತಿಯ ನಿತ್ಯ ಪರದಾಟ. ಕನ್ನಡಿಗರೇ ಬನ್ನಿ ಇವರ ಜೊತೆ ಕೈ ಜೋಡಿಸೋಣ. ಅಮೈ ಮಹಾಲಿಂಗ ನಾಯ್ಕ್ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಅಟ್ಯನಡ್ಕದ ಕೇಪು ಗ್ರಾಮದವರು. ಇವರು ಏಕಾಂಗಿಯಾಗಿ ಗುಡ್ಡಗಾಡಿನಲ್ಲಿ ಬರೋಬ್ಬರಿ 7 ಸುರಂಗ ಕೊರೆದು ನೀರು ಹರಿಸಿದ ಆಧುನಿಕ ಭಗೀರಥ. ಇವರ ಸಾಹಸಕ್ಕೆ ಕೇಂದ್ರ ಸರ್ಕಾರ ಇವರನ್ನು ಗುರುತಿಸಿ 2022ರಲ್ಲಿ ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲೊಂದಾದ ಪದ್ಮಶ್ರೀ ಅವಾರ್ಡ್ ನೀಡಿ ಗೌರವಿಸಿತ್ತು. ಇದೇ ಪದ್ಮಶ್ರೀ ಪುರಸ್ಕೃತ ಮಹಾಲಿಂಗ ನಾಯ್ಕ ಇದೀಗ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯಾಕಂದ್ರೆ ಪತ್ನಿ ಲಲಿತಾ ಮೆದುಳಿನ ನರದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಕೆಲ ದಿನಗಳ ಹಿಂದೆ ಮಂಗಳೂರಿನ ಫಸ್ಟ್ ನ್ಯೂರೋ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿದೆ. ಆಪರೇಷನ್ಗಾಗಿ 7 ಲಕ್ಷ ರೂಪಾಯಿ ವೆಚ್ಚ ಆಗೋದಾಗಿ ವೈದ್ಯರು ಹೇಳಿದ್ದಾರಂತೆ. ಸದ್ಯ ಗಂಡ ಮಹಾಲಿಂಗ ನಾಯ್ಕ ಹಾಗೂ ಮಕ್ಕಳು ಸೇರಿ 2 ಲಕ್ಷ ರೂಪಾಯಿ ಹೊಂದಿಸಿದ್ದಾರೆ. ಆದರೆ ಇನ್ನೂ 5 ಲಕ್ಷ ರೂಪಾಯಿಗಾಗಿ ಸಹಾಯಕ್ಕಾಗಿ ಮನವಿ ಮಾಡ್ತಿದ್ದಾರೆ. ಈಗ 2.5 ಮೊನ್ನೆ ಕಟ್ಟಿದ್ದು, ಇನ್ನು 2.5 ನಾಳೆ ಕಟ್ಟಲಿಕ್ಕೆ ಹೇಳಿದ್ದಾರೆ. ಏನು ಉತ್ಪತ್ತಿ ಇಲ್ಲ ಮನೆಯಲ್ಲಿ. ಹಾಗೆ ನಮಗೆ ಏನಾದರೂ ನಿಮ್ಮ ಸಂದ ಏನು ಹೆಲ್ಪ್ ಮಾಡ್ತಾರೆ, ಸ್ವಲ್ಪ ಸಾರ್ಥ ಮಾಡಿದರೆ ಒಳ್ಳೆಯದು ಅಂತ ನಾನು ಕೇಳುವುದು. ಅವರಿಗೆ ತಲೆಯಲ್ಲಿ BP ಜಾಸ್ತಿ ಆಗಿ ಅದು ಒಡೆದಂತೆ ನರಂಬು, ಹಾಗೆ ಇಲ್ಲಿಗೆ ತೆಕ್ಕೊಂಡು ಬಂದದ್ದು. ಅದು ಸಡನ್ನಾಗಿ ಹುಷಾರಿತ್ತು, ಹಾಗೆ ಸಡನ್ನಾಗಿ ಹಾಗೆ ಮುಂದೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಕೇಳಿ ಯಾರು ಜೀವ ಉಳಿಸಿದರೆ ಸಾಕು ಅಲ್ಲಿ ಹಾಗೆ ಇಲ್ಲಿಗೆ ತಂದದ್ದು. ಕನ್ನಡಿಗರೇ, ಇಂಥ ಸಾಧಕನಿಗೆ ಸಹಾಯ ಮಾಡದಿದ್ರೆ ಹೇಗೆ? ಬನ್ನಿ ಮಹಾಲಿಂಗ ನಾಯ್ಕರ ಜೊತೆ ಕೈ ಜೋಡಿಸಿ ಅವರ ಜೊತೆ ನಿಲ್ಲೋಣ. ದಿನೇಶ್ ಕಾಶಿಪಟ್ಲ, ರಿಪಬ್ಲಿಕ್ ಕನ್ನಡ, ಮಂಗಳೂರು.